ವಿಡಿಯೋ ಕಾಲ್ ರಿಸೀವ್ ಮಾಡ್ತಾ ಇದ್ದಂತೆ ಹೇಳಿದ್ದು ಸಿಬಿಐ ಆಫೀಸರ್ ಅನ್ನೋದನ್ನ ಹೀಗೆ ಹೇಳಿ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಸೈಬರ್ ವಂಚಕರು ನಿವೃತ್ತ ಇಂಜಿನಿಯರ್ಗೆ ಲಕ್ಷ ಲಕ್ಷ ಹಣವನ್ನು ವಂಚಿಸಿದ್ದಾರೆ. ಹಣವನ್ನು ಕಳೆದುಕೊಂಡ ಸಂತ್ರಸ್ತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸೈಬರ್ ವಂಚಕರಿಂದ ಡಿಜಿಟಲ್ ಅರೆಸ್ಟ್. ಸಿಬಿಐ ಆಫೀಸರ್ಸ್ ಹೆಸರಿನಲ್ಲಿ 37 ಲಕ್ಷ ರು ವಂಚನೆ. ಡಿಜಿಟಲ್ ಅರೆಸ್ಟ್ ಹೊಸದಾಗಿ ಹುಟ್ಟಿಕೊಂಡಿರುವ ವಂಚನೆಯ ಸ್ವರೂಪ ಇದು. ನಕಲಿ ಬಂಧನ, ತನಿಖೆಯ ಬೆದರಿಕೆಗಳ ಮೂಲಕ ವ್ಯಕ್ತಿಗಳನ್ನು ಹೆದರಿಸಿ ಲಕ್ಷ ಲಕ್ಷ ವಂಚನೆ ಮಾಡಲಾಗುತ್ತೆ. ಇಷ್ಟು ದಿನ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಡೆಯುತ್ತಿದ್ದ ಈ ಡಿಜಿಟಲ್ ಅರೆಸ್ಟ್ ವಂಚನೆ ಇದೀಗ ಜಿಲ್ಲೆಗಳಿಗೂ ಕಾಲಿಟ್ಟಿದೆ. ಇದೀಗ ಚಿಕ್ಕಮಗಳೂರಿನಲ್ಲಿ ಸಿಬಿಐ ಆಫೀಸರ್ಸ್ ಹೆಸರಿನಲ್ಲಿ ನಿವೃತ್ತ ಇಂಜಿನಿಯರ್ಗೆ 37 ಲಕ್ಷ ರು ವಂಚಿಸಿದ್ದಾರೆ. ಹೌದು, ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಡಿಜಿಟಲ್ ಅರೆಸ್ಟ್ ಎನ್ನುವ ವಂಚನೆ ನಡೆದಿದೆ. ಶೃಂಗೇರಿ ಮೂಲದ 80 ವರ್ಷದ ಆಸುಪಾಸಿನ ನಿವೃತ್ತ ಇಂಜಿನಿಯರ್ನನ್ನ ಟಾರ್ಗೆಟ್ ಮಾಡಿ ಸೈಬರ್ ವಂಚಕರು 37 ಲಕ್ಷ ರು ಎಗರಿಸಿದ್ದಾರೆ. ವಂಚಕರು ದೆಹಲಿಯಿಂದ ಸಿಬಿಐ ಅಧಿಕಾರಿ ಎಂದು ಹೇಳಿಕೊಂಡು ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಉಪಯೋಗಿಸಿ ಮನಿ ಲಾಂಡ್ರಿಂಗ್ ಮಾಡಲಾಗಿದೆ, ಈ ಕೇಸ್ನಲ್ಲಿ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದೇವೆ ಎಂದು ಹೇಳಿ RBI ಅಕೌಂಟ್ಗೆ ಹಣ ಹಾಕಿ ಆಗ ನೀವು ಸೇಫ್ ಆಗ್ತೀರಾ ಎಂದು ಯಾಮಾರಿಸಿದೆ. ನಂಬರ್ ಬಂದ್ಬಿಟ್ಟು 29/25 ಅಂಡರ್ ಸೆಕ್ಷನ್ 66C 66D ಮತ್ತು ನಮ್ಮದು BNS 318 ಸಬ್ಸೆಕ್ಷನ್ 4 ಅಡಿಯಲ್ಲಿ ಒಂದು ನಾವು IT ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಮತ್ತು BNS ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿರ್ತಕ್ಕಂಥ ಏನು ಕಂಪ್ಲೇಂಟ್ ಇದ್ದಾರೆ ಅವರು ಕಂಪ್ಲೇಂಟನ್ನು ಮುಂಚೆ NCRP ಪೋರ್ಟಲ್ಲಿಗೆ ಅಪ್ಡೇಟ್ ಮಾಡಿ ಅದಾದಮೇಲೆ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನಿವೃತ್ತ ಇಂಜಿನಿಯರ್ ಹಂತ ಹಂತವಾಗಿ ಒಟ್ಟು 37 ಲಕ್ಷ ರು ಹಣವನ್ನು ನಕಲಿ RBI ಖಾತೆಗೆ ವರ್ಗಾಯಿಸಿದ್ದಾನೆ. ಎಷ್ಟು ದಿನ ಕಳೆದರೂ ಹಣ ವಾಪಸ್ ಬರದೇ ಇದ್ದಿದ್ದರಿಂದ ವಂಚನೆಗೆ ಒಳಗಾಗಿರುವುದು ತಿಳಿದು ಶೃಂಗೇರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಇದು ಬೇಸಿಕಲಿ ನಮಗೆ ಈಗ ಇತ್ತೀಚೆಗೆ ನಡೀತಕ್ಕಂಥ ಡಿಜಿಟಲ್ ಅರೆಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಆಗಿರುತ್ತೆ. ಈ ಕಂಪ್ಲೇಂಟ್ ಜಿಸ್ಟ್ ಪ್ರಕಾರ ಏನಾಗಿದೆ, ಇವರು ಈ 11ನೇ ತಿಂಗಳು 2ನೇ ತಾರೀಕು 11ನೇ ತಿಂಗಳು ಹೋದ ವರ್ಷ ಅದರಿಂದ 13ನೇ ತಾರೀಕು 11ನೇ ತಿಂಗಳು ಇಲ್ಲಿವರೆಗೆ ಇವರು ಒಂಥರ ಡಿಜಿಟಲ್ ಅರೆಸ್ಟಿಗೆ ಒಳಗಾಗಿರ್ತಾರೆ. ಇವರು ಒಬ್ಬರು ಅರೌಂಡ್ 75 to 80 ಇಯರ್ಸ್ ಓಲ್ಡ್ ಒಬ್ಬರು ರಿಟೈರ್ಡ್ ಎಂಜಿನಿಯರ್. ಇವರು ಏನು ಮಾಡ್ತಾರೆ, ಇವರಿಗೆ ಒಂದು ಕಾಲ್ ಬರುತ್ತೆ, ವಾಟ್ಸಪ್ ವಿಡಿಯೋ ಕಾಲ್ ಬರುತ್ತೆ. ಅದರಲ್ಲಿ ಹೇಳಲಾಗುತ್ತೆ ನಾವು CBI ಆಫೀಸರ್, IPS ಆಫೀಸರ್ ಅಂತೇಳಿ ಒಬ್ರು ಯಾವುದೋ ಆಫೀಸರ್ ಹೆಸರು ತಗೋತಾರೆ. ತಗೊಂಡ್ಬಿಟ್ಟು ನಿಮ್ಮ ಏನು ಆಧಾರ್ ಕಾರ್ಡನ್ನು ಉಪಯೋಗಿಸ್ಕೊಂಡು ಮನಿ ಲಾಂಡ್ರಿಂಗ್ ಆಗ್ತಾ ಇದೆ, ಇದು ನೀವೇ ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಡೌಟ್ ಇದೆ ಅಂತ ಹೇಳಿ ಹೇಳ್ತಾರೆ. ಮುಗ್ಧರನ್ನೇ ಟಾರ್ಗೆಟ್ ಮಾಡೋ ಈ ಜಾಲಗಳು ಪೊಲೀಸರು ಕಣ್ತಪ್ಪಿಸಿ ಹೀಗೆ ಮೋಸ ಮಾಡುತ್ತಲೇ ಇವೆ. ಇದೀಗ ಚಿಕ್ಕಮಗಳೂರು ಪೊಲೀಸರು ಸೈಬರ್ ವಂಚಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮೋಸದ ಜಾಲ ಭೇದಿಸಲು ಮುಂದಾಗಿದ್ದಾರೆ. ಜನರು ಇಂತಹ ಜಾಲಗಳ ಬಗ್ಗೆ ಮತ್ತಷ್ಟು ಎಚ್ಚರವಿರಬೇಕು. ವಿಡಿಯೋ ಕಾಲ್ ರಿಸೀವ್ ಮಾಡ್ತಾ ಇದ್ದಂತೆ ಹೇಳಿದ್ದು ಸಿಬಿಐ ಆಫೀಸರ್ ಅನ್ನೋದನ್ನ ಹೀಗೆ ಹೇಳಿ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಸೈಬರ್ ವಂಚಕರು ನಿವೃತ್ತ ಇಂಜಿನಿಯರ್ಗೆ ಲಕ್ಷ ಲಕ್ಷ ಹಣವನ್ನು ವಂಚಿಸಿದ್ದಾರೆ. ಹಣವನ್ನು ಕಳೆದುಕೊಂಡ ಸಂತ್ರಸ್ತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸೈಬರ್ ವಂಚಕರಿಂದ ಡಿಜಿಟಲ್ ಅರೆಸ್ಟ್. ಸಿಬಿಐ ಆಫೀಸರ್ಸ್ ಹೆಸರಿನಲ್ಲಿ 37 ಲಕ್ಷ ರು ವಂಚನೆ. ಡಿಜಿಟಲ್ ಅರೆಸ್ಟ್ ಹೊಸದಾಗಿ ಹುಟ್ಟಿಕೊಂಡಿರುವ ವಂಚನೆಯ ಸ್ವರೂಪ ಇದು. ನಕಲಿ ಬಂಧನ, ತನಿಖೆಯ ಬೆದರಿಕೆಗಳ ಮೂಲಕ ವ್ಯಕ್ತಿಗಳನ್ನು ಹೆದರಿಸಿ ಲಕ್ಷ ಲಕ್ಷ ವಂಚನೆ ಮಾಡಲಾಗುತ್ತೆ. ಇಷ್ಟು ದಿನ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಡೆಯುತ್ತಿದ್ದ ಈ ಡಿಜಿಟಲ್ ಅರೆಸ್ಟ್ ವಂಚನೆ ಇದೀಗ ಜಿಲ್ಲೆಗಳಿಗೂ ಕಾಲಿಟ್ಟಿದೆ. ಇದೀಗ ಚಿಕ್ಕಮಗಳೂರಿನಲ್ಲಿ ಸಿಬಿಐ ಆಫೀಸರ್ಸ್ ಹೆಸರಿನಲ್ಲಿ ನಿವೃತ್ತ ಇಂಜಿನಿಯರ್ಗೆ 37 ಲಕ್ಷ ರು ವಂಚಿಸಿದ್ದಾರೆ. ಹೌದು, ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಡಿಜಿಟಲ್ ಅರೆಸ್ಟ್ ಎನ್ನುವ ವಂಚನೆ ನಡೆದಿದೆ. ಶೃಂಗೇರಿ ಮೂಲದ 80 ವರ್ಷದ ಆಸುಪಾಸಿನ ನಿವೃತ್ತ ಇಂಜಿನಿಯರ್ನನ್ನ ಟಾರ್ಗೆಟ್ ಮಾಡಿ ಸೈಬರ್ ವಂಚಕರು 37 ಲಕ್ಷ ರು ಎಗರಿಸಿದ್ದಾರೆ. ವಂಚಕರು ದೆಹಲಿಯಿಂದ ಸಿಬಿಐ ಅಧಿಕಾರಿ ಎಂದು ಹೇಳಿಕೊಂಡು ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಉಪಯೋಗಿಸಿ ಮನಿ ಲಾಂಡ್ರಿಂಗ್ ಮಾಡಲಾಗಿದೆ, ಈ ಕೇಸ್ನಲ್ಲಿ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದೇವೆ ಎಂದು ಹೇಳಿ RBI ಅಕೌಂಟ್ಗೆ ಹಣ ಹಾಕಿ ಆಗ ನೀವು ಸೇಫ್ ಆಗ್ತೀರಾ ಎಂದು ಯಾಮಾರಿಸಿದೆ. ನಂಬರ್ ಬಂದ್ಬಿಟ್ಟು 29/25 ಅಂಡರ್ ಸೆಕ್ಷನ್ 66C 66D ಮತ್ತು ನಮ್ಮದು BNS 318 ಸಬ್ಸೆಕ್ಷನ್ 4 ಅಡಿಯಲ್ಲಿ ಒಂದು ನಾವು IT ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಮತ್ತು BNS ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿರ್ತಕ್ಕಂಥ ಏನು ಕಂಪ್ಲೇಂಟ್ ಇದ್ದಾರೆ ಅವರು ಕಂಪ್ಲೇಂಟನ್ನು ಮುಂಚೆ NCRP ಪೋರ್ಟಲ್ಲಿಗೆ ಅಪ್ಡೇಟ್ ಮಾಡಿ ಅದಾದಮೇಲೆ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನಿವೃತ್ತ ಇಂಜಿನಿಯರ್ ಹಂತ ಹಂತವಾಗಿ ಒಟ್ಟು 37 ಲಕ್ಷ ರು ಹಣವನ್ನು ನಕಲಿ RBI ಖಾತೆಗೆ ವರ್ಗಾಯಿಸಿದ್ದಾನೆ. ಎಷ್ಟು ದಿನ ಕಳೆದರೂ ಹಣ ವಾಪಸ್ ಬರದೇ ಇದ್ದಿದ್ದರಿಂದ ವಂಚನೆಗೆ ಒಳಗಾಗಿರುವುದು ತಿಳಿದು ಶೃಂಗೇರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಇದು ಬೇಸಿಕಲಿ ನಮಗೆ ಈಗ ಇತ್ತೀಚೆಗೆ ನಡೀತಕ್ಕಂಥ ಡಿಜಿಟಲ್ ಅರೆಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಆಗಿರುತ್ತೆ. ಈ ಕಂಪ್ಲೇಂಟ್ ಜಿಸ್ಟ್ ಪ್ರಕಾರ ಏನಾಗಿದೆ, ಇವರು
ಈ 11ನೇ ತಿಂಗಳು 2ನೇ ತಾರೀಕು 11ನೇ ತಿಂಗಳು ಹೋದ ವರ್ಷ ಅದರಿಂದ 13ನೇ ತಾರೀಕು 11ನೇ ತಿಂಗಳು ಇಲ್ಲಿವರೆಗೆ ಇವರು ಒಂಥರ ಡಿಜಿಟಲ್ ಅರೆಸ್ಟಿಗೆ ಒಳಗಾಗಿರ್ತಾರೆ. ಇವರು ಒಬ್ಬರು ಅರೌಂಡ್ 75 to 80 ಇಯರ್ಸ್ ಓಲ್ಡ್ ಒಬ್ಬರು ರಿಟೈರ್ಡ್ ಎಂಜಿನಿಯರ್. ಇವರು ಏನು ಮಾಡ್ತಾರೆ, ಇವರಿಗೆ ಒಂದು ಕಾಲ್ ಬರುತ್ತೆ, ವಾಟ್ಸಪ್ ವಿಡಿಯೋ ಕಾಲ್ ಬರುತ್ತೆ. ಅದರಲ್ಲಿ ಹೇಳಲಾಗುತ್ತೆ ನಾವು CBI ಆಫೀಸರ್ IPS ಆಫೀಸರ್ ಅಂತೇಳಿ ಒಬ್ರು ಯಾವುದೋ ಆಫೀಸರ್ ಹೆಸರು ತಗೋತಾರೆ. ತಗೊಂಡ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಉಪಯೋಗಿಸ್ಕೊಂಡು ಮನಿ ಲಾಂಡ್ರಿಂಗ್ ಆಗ್ತಾ ಇದೆ, ಇದು ನೀವೇ ಮಾಡ್ತಾ ಇದ್ದೀರಿ ಅಂತ ನಮಗೆ ಡೌಟ್ ಇದೆ ಅಂತ ಹೇಳಿ ಹೇಳ್ತಾರೆ. ಮುಗ್ಧರನ್ನೇ ಟಾರ್ಗೆಟ್ ಮಾಡೋ ಈ ಜಾಲಗಳು ಪೊಲೀಸರು ಕಣ್ತಪ್ಪಿಸಿ ಹೀಗೆ ಮೋಸ ಮಾಡುತ್ತಲೇ ಇವೆ. ಇದೀಗ ಚಿಕ್ಕಮಗಳೂರು ಪೊಲೀಸರು ಸೈಬರ್ ವಂಚಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮೋಸದ ಜಾಲ ಭೇದಿಸಲು ಮುಂದಾಗಿದ್ದಾರೆ. ಜನರು ಇಂತಹ ಜಾಲಗಳ ಬಗ್ಗೆ ಮತ್ತಷ್ಟು ಎಚ್ಚರವಿರಬೇಕಿದೆ. ಚೇತನ್ ಪದ್ಮ ಕಾಲ್ ರಿಸೀವ್ ಮಾಡ್ತಾ ಇದ್ದಂತೆ ಹೇಳಿದ್ದು CBI ಆಫೀಸರ್ ಅನ್ನೋದನ್ನ. ಹೀಗೆ ಹೇಳಿ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಸೈಬರ್ ವಂಚಕರು ನಿವೃತ್ತ ಇಂಜಿನಿಯರ್ಗೆ ಲಕ್ಷ ಹಣವನ್ನು ವಂಚಿಸಿದ್ದಾರೆ. ಹಣವನ್ನು ಕಳೆದುಕೊಂಡ ಸಂತ್ರಸ್ತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸೈಬರ್ ವಂಚಕರಿಂದ ಡಿಜಿಟಲ್ ಅರೆಸ್ಟ್. CBI ಆಫೀಸರ್ಸ್ ಹೆಸರಿನಲ್ಲಿ 37 ಲಕ್ಷ ರು ವಂಚನೆ. ಡಿಜಿಟಲ್ ಅರೆಸ್ಟ್ ಹೊಸದಾಗಿ ಹುಟ್ಟಿಕೊಂಡಿರುವ ವಂಚನೆಯ ಸ್ವರೂಪ ಇದು. ನಕಲಿ ಬಂಧನ, ತನಿಖೆಯ ಬೆದರಿಕೆಗಳ ಮೂಲಕ ವ್ಯಕ್ತಿಗಳನ್ನು ಹೆದರಿಸಿ ಲಕ್ಷ ವಂಚನೆ ಮಾಡಲಾಗುತ್ತೆ. ಇಷ್ಟು ದಿನ ದೊಡ್ಡ ಸಿಟಿಗಳಲ್ಲಿ ನಡೆಯುತ್ತಿದ್ದ ಈ ಡಿಜಿಟಲ್ ಅರೆಸ್ಟ್ ವಂಚನೆ ಇದೀಗ ಜಿಲ್ಲೆಗಳಿಗೂ ಕಾಲಿಟ್ಟಿದೆ. ಇದೀಗ ಚಿಕ್ಕಮಗಳೂರಿನಲ್ಲಿ CBI ಆಫೀಸರ್ಸ್ ಹೆಸರಿನಲ್ಲಿ ನಿವೃತ್ತ ಇಂಜಿನಿಯರ್ಗೆ 37 ಲಕ್ಷ ರು ವಂಚಿಸಿದ್ದಾರೆ. ಹೌದು, ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಡಿಜಿಟಲ್ ಅರೆಸ್ಟ್ ಎನ್ನುವ ವಂಚನೆ ನಡೆದಿದೆ. ಶೃಂಗೇರಿ ಮೂಲದ 80 ವರ್ಷದ ಆಸುಪಾಸಿನ ನಿವೃತ್ತ ಇಂಜಿನಿಯರ್ನನ್ನ ಟಾರ್ಗೆಟ್ ಮಾಡಿ ಸೈಬರ್ ವಂಚಕರು 37 ಲಕ್ಷ ರು ಎಗರಿಸಿದ್ದಾರೆ. ವಂಚಕರು ದೆಹಲಿಯಿಂದ CBI ಅಧಿಕಾರಿ ಎಂದು ಹೇಳಿಕೊಂಡು ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಉಪಯೋಗಿಸಿ ಮನಿ ಲಾಂಡ್ರಿಂಗ್ ಮಾಡಲಾಗಿದೆ, ಈ ಕೇಸ್ನಲ್ಲಿ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದೇವೆ ಎಂದು ಹೇಳಿ RBI ಅಕೌಂಟ್ಗೆ ಹಣ ಹಾಕಿ ಆಗ ನೀವು ಸೇಫ್ ಆಗ್ತೀರಾ ಎಂದು ಯಾಮಾರಿಸಿದೆ. ನಂಬರ್ ಬಂದ್ಬಿಟ್ಟು 29/25 ಅಂಡರ್ ಸೆಕ್ಷನ್ 66C 66D ಮತ್ತು ನಮ್ಮದು BNS 318 ಸಬ್ಸೆಕ್ಷನ್ 4 ಅಡಿಯಲ್ಲಿ ಒಂದು ನಾವು IT ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಮತ್ತು BNS ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿರ್ತಕ್ಕಂಥ ಏನು ಕಂಪ್ಲೇಂಟ್ ಇದ್ದಾರೆ ಅವರು ಕಂಪ್ಲೇಂಟನ್ನು ಮುಂಚೆ NCRP ಪೋರ್ಟಲ್ಲಿಗೆ ಅಪ್ಡೇಟ್ ಮಾಡಿ ಅದಾದಮೇಲೆ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನಿವೃತ್ತ ಇಂಜಿನಿಯರ್ ಹಂತವಾಗಿ ಒಟ್ಟು 37 ಲಕ್ಷ ರು ಹಣವನ್ನು ನಕಲಿ RBI ಖಾತೆಗೆ ವರ್ಗಾಯಿಸಿದ್ದಾನೆ. ಎಷ್ಟು ದಿನ ಕಳೆದರೂ ಹಣ ವಾಪಸ್ ಬರದೇ ಇದ್ದಿದ್ದರಿಂದ ವಂಚನೆಗೆ ಒಳಗಾಗಿರುವುದು ತಿಳಿದು ಶೃಂಗೇರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಇದು ಬೇಸಿಕಲಿ ನಮಗೆ ಈಗ ಇತ್ತೀಚೆಗೆ ನಡೀತಕ್ಕಂಥ ಡಿಜಿಟಲ್ ಅರೆಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಆಗಿರುತ್ತೆ. ಈ ಕಂಪ್ಲೇಂಟ್ ಜಿಸ್ಟ್ ಪ್ರಕಾರ ಏನಾಗಿದೆ, ಇವರು ಈ 11ನೇ ತಿಂಗಳು 2ನೇ ತಾರೀಕು 11ನೇ ತಿಂಗಳು ಹೋದ ವರ್ಷ ಅದರಿಂದ 13ನೇ ತಾರೀಕು 11ನೇ ತಿಂಗಳು ಇಲ್ಲಿವರೆಗೆ ಇವರು ಒಂಥರ ಡಿಜಿಟಲ್ ಅರೆಸ್ಟಿಗೆ ಒಳಗಾಗಿರ್ತಾರೆ. ಇವರು ಒಬ್ಬರು ಅರೌಂಡ್ 75 to 80 ಇಯರ್ಸ್ ಓಲ್ಡ್ ಒಬ್ಬರು ರಿಟೈರ್ಡ್ ಎಂಜಿನಿಯರ್. ಇವರು ಏನು ಮಾಡ್ತಾರೆ, ಇವರಿಗೆ ಒಂದು ಕಾಲ್ ಬರುತ್ತೆ, ವಾಟ್ಸಪ್ ವಿಡಿಯೋ ಕಾಲ್ ಬರುತ್ತೆ. ಅದರಲ್ಲಿ ಹೇಳಲಾಗುತ್ತೆ ನಾವು CBI ಆಫೀಸರ್ IPS ಆಫೀಸರ್ ಅಂತೇಳಿ ಒಬ್ರು ಯಾವುದೋ ಆಫೀಸರ್ ಹೆಸರು ತಗೋತಾರೆ. ತಗೊಂಡ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಉಪಯೋಗಿಸ್ಕೊಂಡು ಮನಿ ಲಾಂಡ್ರಿಂಗ್ ಆಗ್ತಾ ಇದೆ, ಇದು ನೀವೇ ಮಾಡ್ತಾ ಇದ್ದೀರಿ ಅಂತ ನಮಗೆ ಡೌಟ್ ಇದೆ ಅಂತ ಹೇಳಿ ಹೇಳ್ತಾರೆ. ಮುಗ್ಧರನ್ನೇ ಟಾರ್ಗೆಟ್ ಮಾಡೋ ಈ ಜಾಲಗಳು ಪೊಲೀಸರು ಕಣ್ತಪ್ಪಿಸಿ ಹೀಗೆ ಮೋಸ ಮಾಡುತ್ತಲೇ ಇವೆ. ಇದೀಗ ಚಿಕ್ಕಮಗಳೂರು ಪೊಲೀಸರು ಸೈಬರ್ ವಂಚಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮೋಸದ ಜಾಲ ಭೇದಿಸಲು ಮುಂದಾಗಿದ್ದಾರೆ. ಜನರು ಇಂತಹ ಜಾಲಗಳ ಬಗ್ಗೆ ಮತ್ತಷ್ಟು ಎಚ್ಚರವಿರಬೇಕಿದೆ.